ನಮಸ್ತೆ ಎಲ್ರಿಗೂ. ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ಈ ಫ್ರಿಕ್ಷನ್ ಲೆಸನ್ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಲೆಸನ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡಬೇಕು. ಹಾಗೆ ನೀವು ಈ ಲೆಸನ್ ಮಾಡುವಾಗ ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟಿರ್ತೀನಲ್ಲ, ಆ ಅಡಿಷನ್ ಕ್ವಶನ್ಸ್ ಅಂತೇಳಿ ಹಾಕೊಂಡು ಹೋಮ್ವರ್ಕ್ ಕ್ವಶನ್ಸ್ನು ಸಹ ಆನ್ಸರ್ ಮಾಡಿಕೊಂಡು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಅಡಿಷನ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಅಂತ ಬರ್ಕೊಡಿ. ಅದು ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟು, ಯೂನಿಟ್ ಟೆಸ್ಟ್ ಅದೆಲ್ಲ ಕೊಟ್ಟಾಗ ಟೆಕ್ಸ್ಟ್ ಬುಕ್ ಮಧ್ಯೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಯೂಸ್ ಆಗುತ್ತೆ. ಆ್ಯಂಡ್ ದೆನ್ ಆದಷ್ಟು ನಿಮ್ಮ ಇಂಗ್ಲೀಷ್ ಮೀಡಿಯಮ್ ಆರ್ ಕನ್ನಡ ಮೀಡಿಯಮ್ ಯಾರೇ ಫ್ರೆಂಡ್ಸ್ ಇರಲಿ ಅವ್ರಿಗೆ ಶೇರ್ ಮಾಡಿ. ಅವ್ರಿಗೂ ಸಹ ಲೆಸನ್ ಕೆಲವೊಂದು ಸಲ ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗುತ್ತೆ, ಅವರು ಈಸಿಯಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ ಎಲ್ಲ ಲೆಸನ್ಸ್ ವೀಡಿಯೋಸ್ನು ನೋಟ್ಸ್ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ಫಸ್ಟ್ ಕ್ವೆಶನ್ ನಂಬರ್ 1 ನೋಡಿ. Fill in the blanks. Friction opposes the dash between the surfaces in contact with each other. Friction opposes the dash ಅಂದರೆ ಘರ್ಷಣೆ ಎಂಬುದು ಯಾವುದನ್ನು ವಿರೋಧಿಸುತ್ತೆ? ಯಾವುದನ್ನು? ಮೋಷನ್ ಬಿಟ್ವೀನ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಯಾವುದೇ ಒಂದು ಸರ್ಫೇಸ್ ಜಾಗ ಇರುತ್ತಲ್ಲ, ಅದರ ನಡುವಿನ ಒಂದು ಕಾಂಟ್ಯಾಕ್ಟ್, ಅದರ ಒಂದು ಎರಡರ ನಡುವಿನ ಒಂದು ಕಾಂಟ್ಯಾಕ್ಟ್ಗೆ ಮೋಷನ್ ಎಂಬುದು ಅಪೋಸ್ ಆಗುತ್ತೆ. ಸಿ ಬಿ ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ದ ಡ್ಯಾಶ್ ಸರ್ಫೇಸಸ್. ಫ್ರಿಕ್ಷನ್ ಯಾವುದನ್ನು ಅವಲಂಬಿಸಿದೆ ಅಂಥೇಳಿ? ರಫ್ನೆಸ್. ಯಾವುದು? ರಫ್ನೆಸ್ನ ಅವಲಂಬಿಸಿದೆ. ಫ್ರಿಕ್ಷನ್ ಪ್ರೊಡ್ಯೂಸಸ್ ಡ್ಯಾಶ್. ಘರ್ಷಣೆಯಿಂದ ಏನುಂಟಾಗುತ್ತೆ? ಹೀಟ್. ಈಗ ನಿಮ್ಮ ಎರಡೂ ಹಸ್ತಗಳನ್ನು ಉಜ್ಜಿ ಬಿಸಿ ಆಗುತ್ತೆ ಅಲ್ವಾ, ಅದೇ ಫ್ರಿಕ್ಷನ್, ಘರ್ಷಣೆ ಅಂತ. ಅದರಿಂದ ಫ್ರಿಕ್ಷನ್ ಪ್ರೊಡ್ಯೂಸಸ್ ಹೀಟ್. ಡಿ ಸ್ಪ್ರಿಂಕ್ಲಿಂಗ್ ಆಫ್ ಪೌಡರ್ ಆನ್ ದ ಕೇರಮ್ ಬೋರ್ಡ್ ಡ್ಯಾಶ್ ಫ್ರಿಕ್ಷನ್. ಕೇರಮ್ ಬೋರ್ಡ್ ಮೇಲೆ ನೀವು ಪೌಡರ್ ಇರುತ್ತಲ್ಲ, ಕೇರಮ್ ಪೌಡರ್, ಅದನ್ನು ಹಾಕ್ತಿರಲ್ಲ, ಅದು ಯಾವ ರೀತಿಯ ಫ್ರಿಕ್ಷನ್ನು ಅಂತೀರಿ? ರೆಡ್ಯೂಸ್ ಫ್ರಿಕ್ಷನ್. ಅಂದರೆ ಅದು ಸ್ಲೋಪ್ ಆಗಿ ಈಸಿಯಾಗಿ ಜಾರ್ಲಿ ಕೇರಮ್ ಪಾನ್ಗಳು ಅಂತೇಳಿ ಹಾಕುವಂಥದ್ದು ಫ್ರಿಕ್ಷನ್, ಘರ್ಷಣೆಯನ್ನು ಕಡಿಮೆ ಮಾಡುವಂತಹ ಫ್ರಿಕ್ಷನ್ ಅಂತೆ, ರೆಡ್ಯೂಸ್ ಫ್ರಿಕ್ಷನ್. ಈ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಡ್ಯಾಶ್ ದ್ಯಾನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಯಾವಾಗಲೂ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಲೆಸ್ಸರ್ ದ್ಯಾನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಅಂದರೆ ಸ್ಥಿರ ಘರ್ಷಣೆ, ಸ್ಲೈಡಿಂಗ್ ಅಂದರೆ ಜಾರುವಂತಹ ಘರ್ಷಣೆ. ಇದು ಯಾವಾಗಲೂ ಜಾರುವ ಘರ್ಷಣೆ ಸ್ಥಿರ ಘರ್ಷಣೆಗಿಂತ ಕಡಿಮೆ ಇರುತ್ತೆ, ಲೆಸ್ಸರ್ ಇರುತ್ತೆ. ಇದು ಫಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಕ್ವಶನ್ ನಂಬರ್ 2 ನೋಡಿ. Children were asked to arrange forces due to rolling, static and sliding frictions in a decreasing order. Their arrangements are given below. ಅಂದರೆ 4 ಜನ ಮಕ್ಕಳು ವಿವಿಧ ರೀತಿಯ ಒಂದು ಫೋರ್ಸಸ್, ಬಲವನ್ನು ಅರೇಂಜ್ ಮಾಡೋದಕ್ಕೆ ಅದರಲ್ಲಿ ರೋಲಿಂಗ್, ಸ್ಟ್ಯಾಟಿಕ್ಕು, ಸ್ಲೈಡಿಂಗ್ ಫ್ರಿಕ್ಷನಿಗೆ ಕೊಟ್ಟಿದ್ದಾರೆ. ಅದನ್ನು ಡಿಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿ. ಫಸ್ಟ್ ಒನ್ ಎ ಏನಿದೆ, ಫಸ್ಟ್ ರೋಲಿಂಗ್, ಆಮೇಲೆ ಸ್ಟ್ಯಾಟಿಕ್ ಆ್ಯಂಡ್ ಸ್ಲೈಡಿಂಗ್ ಇದೆ. ಅಂದರೆ ಫಸ್ಟ್ ರೋಲ್ ಉರುಳ್ಕೊಂಡು ಹೋಗೋದಂತೆ, ಆಮೇಲೆ ಸ್ಥಿರ ನಿಂತ್ಕೊಳ್ಳೋದು, ಆಮೇಲೆ ಜಾರುವಂಥದ್ದು. ಬಿ ಆಪ್ಷನಲ್ಲಿ ರೋಲಿಂಗ್, ಸ್ಲೈಡಿಂಗ್, ಸ್ಟ್ಯಾಟಿಕ್ ಇದೆ. ಸಿ ಆಪ್ಷನಲ್ಲಿ ಸ್ಟ್ಯಾಟಿಕ್ ಸ್ಥಿರ, ಸ್ಲೈಡಿಂಗ್ ಜಾರುವುದು, ರೋಲಿಂಗ್ ಉರುಳ್ಕೊಂಡು ಹೋಗೋದು. ಡಿ ಸ್ಲೈಡಿಂಗ್, ಸ್ಟ್ಯಾಟಿಕ್, ರೋಲಿಂಗ್. ಸ್ಲೈಡಿಂಗ್ ಅಂದರೆ ಜಾರೋದು, ಸ್ಟ್ಯಾಟಿಕ್ ಅಂದರೆ ಸ್ಥಿರ, ರೋಲಿಂಗ್ ಅಂದರೆ ಉರುಳೋದು. ಇದರಲ್ಲಿ ಸರಿಯಾದ ಡಿಕ್ರೀಸಿಂಗ್ ಆರ್ಡರ್ ಯಾವುದು? ಆಪ್ಷನ್ ಸಿ. ಅಂದರೆ ಫಸ್ಟ್ ಸ್ಥಿರವಾಗಿರುತ್ತೆ, ಯಾವುದೇ ಒಂದು ಬಾಲ್ ಆಗಲಿ ಸ್ವಲ್ಪ ಜಾರುತ್ತೆ, ಸ್ಲೈಡ್ ಆಗುತ್ತೆ, ಆಮೇಲೆ ಉರುಳ್ಕೊಂಡು ಹೋಗುತ್ತೆ. ಇದು ಕರೆಕ್ಟ್ ಅರೇಂಜ್ಮೆಂಟ್. ಕ್ವಶನ್ ನಂಬರ್ 3 ನೋಡಿ. ಹಲೀದಾ ರನ್ಸ್ ಅಟ್ ಟಾಯ್ ಕಾರ್ ಆನ್ ಡ್ರೈ ಮಾರ್ಬಲ್ ಫ್ಲೋರ್. ಹಲೀದಾ ಏನು ಮಾಡ್ತಿದ್ದಾನೆ? ತನ್ನ ಆಟದ ಕಾರು, ಆಟ ಸಾಮಾನಲ್ಲಿ
ಟಾಯ್ಸಲ್ಲಿ ಆಟದ ವಸ್ತುಗಳಲ್ಲಿ ಕಾರ್ ಬರುತ್ತಲ್ಲ ಅದನ್ನು ಮಾರ್ಬಲ್ ಫ್ಲೋರ್ ಮೇಲೆ ಸ್ಮೂತಾಗಿರ್ತಕ್ಕಂಥ ಫ್ಲೋರು ನೆಲದ ಮೇಲೆ ಬಿಡ್ತಾ ಇದ್ದಾನೆ. ವೆಟ್ ಮಾರ್ಬಲ್ ಫ್ಲೋರ್, ನ್ಯೂಸ್ ಪೇಪರ್ ಆ್ಯಂಡ್ ಟವೆಲ್ ಸ್ಪ್ರೆಡ್ ಆನ್ ದ ಫ್ಲೋರ್. The force of friction acting on the car on different surfaces in increasing order will be. ಆಟದ ಒಂದು ಆ ಕಾರನ್ನು ಆಟ ಆಡ್ತಕ್ಕಂತಹ ಕಾರನ್ನು ಮಾರ್ಬಲ್ನ ಜಾರುವ ಅಂದರೆ ನೈಸಾದ ನೆಲದ ಮೇಲೆ, ಒದ್ದೆಯಾದ ನೆಲದ ಮೇಲೆ ನ್ಯೂಸ್ ಪೇಪರ್ ಮೇಲೆ ಆ್ಯಂಡ್ ಟವೆಲ್ ಸ್ಪ್ರೆಡ್ ಆನ್ ದ ಫ್ಲೋರ್, ಟವೆಲ್ ಬಟ್ಟೆಯ ಮೇಲೆ ಇರ್ತಕ್ಕಂಥ ಫ್ಲೋರ್ ನೆಲದ ಮೇಲೆ ಬಿಡ್ತಾರೆ. ಆಗ ದ ಫೋರ್ಸ್ ಆಫ್ ಫ್ರಿಕ್ಷನ್ ಆ್ಯಕ್ಟಿಂಗ್ ಆನ್ ದ ಕಾರ್, ಆ ಕಾರಿನ ಮೇಲೆ ಉಂಟಾಗುವಂತಹ ಬಲ ಮತ್ತು ಆ ಕಾರ್ ಹೇಗೆ ಇವುಗಳ ಮೇಲೆ ಡಿಫ್ರೆಂಟಾಗಿ ವಿವಿಧ ರೀತಿಯ ಒಂದು ಮೇಲ್ಮೈ ಮೇಲೆ ಚಲಿಸುತ್ತೆ ಅದನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರೀರಿ ಅಂತೇಳಿ. ವೆಟ್ ಮಾರ್ಬಲ್ ಫ್ಲೋರ್, ಡ್ರೈ ಮಾರ್ಬಲ್ ಫ್ಲೋರ್, ನ್ಯೂಸ್ ಪೇಪರ್ ಆ್ಯಂಡ್ ಟವೆಲ್. ಬಿ ನ್ಯೂಸ್ ಪೇಪರ್ ಟವೆಲ್, ಡ್ರೈ ಮಾರ್ಬಲ್ ಫ್ಲೋರ್, ವೆಟ್ ಮಾರ್ಬಲ್ ಫ್ಲೋರ್. ಸಿ ಟವೆಲ್ ನ್ಯೂಸ್ ಪೇಪರ್, ಡ್ರೈ ಮಾರ್ಬಲ್ ಫ್ಲೋರ್, ವೆಟ್ ಮಾರ್ಬಲ್ ಫ್ಲೋರ್. ಡಿ ವೆಟ್ ಮಾರ್ಬಲ್ ಫ್ಲೋರ್, ಡ್ರೈ ಮಾರ್ಬಲ್ ಫ್ಲೋರ್, ಟವೆಲ್ ನ್ಯೂಸ್ ಪೇಪರ್. ಇದರಲ್ಲಿ ಕರೆಕ್ಟ್ ಆನ್ಸರು ಆಪ್ಷನ್ ಎ. ಅಂದರೆ ವೆಟ್ ಮಾರ್ಬಲ್ ಫ್ಲೋರ್ ಒದ್ದೆಯಾದ ಮಾರ್ಬಲ್ ಫ್ಲೋರು, ನೆಕ್ಸ್ಟು ಡ್ರೈ ಆಗಿರ್ತಕ್ಕಂಥದ್ದು, ನೆಕ್ಸ್ಟ್ ನ್ಯೂಸ್ ಪೇಪರು, ನೆಕ್ಸ್ಟ್ ಟವೆಲ್ ಇನ್ಕ್ರೀಸಿಂಗ್ ಆರ್ಡರ್. ಓಕೆನಾ? ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 4 ನೋಡಿ. ಸಪೋಸ್ ಯುವರ್ ರೈಟಿಂಗ್ ಡೆಸ್ಕ್ ಇಸ್ ಟಿಲ್ಡ್ ಎ ಲಿಟಲ್. ಟಿಲ್ಡ್ ಅಂದರೆ ಬಾಗಿದ, ಸ್ವಲ್ಪ ಬಾಗಿದೆ ಅಂದರೆ ಸ್ವಲ್ಪ ಡೌನ್ ಬಂದಿದೆ ನೀವು ಕೂತಿರ್ತಕ್ಕಂತಹ ಬರೀತಕ್ಕಂಥ ಡೆಸ್ಕ್. ಎ ಬುಕ್ ಕೆಪ್ಟ್ ಆನ್ ಇಟ್ ಸ್ಟಾರ್ಟ್ ಸ್ಲೈಡಿಂಗ್ ಡೌನ್. ನೀವು ಆ ಟೇಬಲ್ ಮೇಲೆ ಬುಕ್ ಇಟ್ಟಿದ್ದೀರಾ ಅಂದರೆ ಸ್ವಲ್ಪ ನಿಧಾನವಾಗಿ ಜಾರೋದಕ್ಕೆ ಶುರು ಮಾಡುತ್ತೆ. ಶೋ ದ ಡೈರೆಕ್ಷನ್ಸ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟಿಂಗ್. ಹಾಗಾದರೆ ಆ ಒಂದು ಘರ್ಷಣಾ ಬಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸಿ. ಆನ್ಸರ್ ಏನು? ಫ್ರಿಕ್ಷನ್ ಫೋರ್ಸ್ ಆಕ್ಟ್ಸ್ ಆಪೋಸಿಟ್ ಟು ದ ಮೋಷನ್ ಆಫ್ ದ ಬುಕ್. ಯಾವಾಗಲೂ ಏನು, ಆ ಘರ್ಷಣಾ ಬಲವು ಆಕ್ಟ್ಸ್ ಆಪೋಸಿಟ್ ಟು ದ ಮೋಷನ್ ಆಫ್ ದ ಬುಕ್, ಆ ಒಂದು ಪುಸ್ತಕದ ವಿರುದ್ಧ ದಿಕ್ಕಿಗೆ ಚಲನೆಯನ್ನು ಮಾಡುತ್ತೆ ಅಲ್ವಾ. ಇದು ಈ ರೀತಿ ಇಲ್ಲಿ ಇದೆ ಅಂದರೆ ಬುಕ್ಕು ಅದು ಸ್ವಲ್ಪ ಬಾಗಿದ್ರೆ, ಡೆಸ್ಕ್ ಬಾಗಿದ್ರೆ ಏನಾಗುತ್ತೆ, ಅಪೋಸಿಟ್ ಡೈರೆಕ್ಷನ್ ಕೆಳಗೆ ಬೀಳೋದಕ್ಕೆ, ಜಾರೋದಕ್ಕೆ ಈ ರೀತಿ ತಳ್ಳಲ್ಪಡುತ್ತೆ. ಆಯ್ತಾ? ಮೋಷನ್ ಆಫ್ ದ ಬುಕ್, ಇದು ಫೋರ್ಸ್ ಆಫ್ ಫ್ರಿಕ್ಷನ್ನು, ಇದು ಮೋಷನ್ ಆಫ್ ದ ಬುಕ್, ಇಲ್ಲಿಗೆ ಜಾರುತ್ತೆ. ಕ್ವೆಶ್ಚನ್ ನಂಬರ್ 5 ನೋಡಿ. ಯು ಸ್ಪಿಲ್ ಎ ಬಕೆಟ್ ಆಫ್ soapy water on a marble floor accidentally. Would it make it easier or more difficult for you to walk on the floor? Why? ನೀವು ಸಡನ್ ಆಗಿ ಸೋಪಿನ ನೀರು ಬರುತ್ತಲ್ಲ, ಸೋಪ್ ವಾಟರ್, ಅದನ್ನು ಚೆಲ್ಬಿಡ್ತೀರ ಬಕೆಟಲ್ಲಿರೋ ನೀರನ್ನ. ಆಕ್ಸಿಡೆಂಟಾಗಿ ಕೈ ಜಾರಿನೋ ಏನೋ ಆಕ್ಸಿಡೆಂಟ್ ಸ್ವಲ್ಪ ಅದನ್ನು ಚೆಲ್ಬಿಡ್ತೀರ ಸೋಪ್ ವಾಟರ್ನ. ಆಮೇಲೆ ನೀವು ಆ ಸೋಪ್ ವಾಟರ್ ಮೇಲೆ ಈಸಿಯಾಗಿ ನಡ್ಕೊಂಡು ಹೋಗೋಕ್ಕಾಗತ್ತಾ ಅಥವಾ ಡಿಫಿಕಲ್ಟ್ ಟು ವಾಕ್, ನಡೆದುಕೊಂಡು ಆ ಒಂದು ನೆಲ ಸೋಪಿನ ನೀರು ಬಿದ್ದಿರ್ತಕ್ಕಂಥ ನೆಲದ ಮೇಲೆ ಈಸಿಯಾಗಿ ನಡ್ಕೊಂಡು ಹೋಗೋದಾ ಅಥವಾ ಸ್ವಲ್ಪ ಕಷ್ಟ ಆಗುತ್ತಾ ಅಂತೇಳಿ. ಹಾಗಾದರೆ ಯಾಕೆ ಈಸಿಯಾಗಿ ಕಷ್ಟ ಆದರೆ ಯಾಕಾಗಲ್ಲ? ಆನ್ಸರ್ ನೋಡಿ. ಇಟ್ ವುಡ್ ಬಿ ಡಿಫಿಕಲ್ಟ್ ಟು ವಾಕ್ ಆನ್ ದ ಫ್ಲೋರ್. ನೀನು ಸೋಪ್ನ ನೀರು ಬಿದ್ದಿರ್ತಕ್ಕಂಥ ನೆಲದ ಮೇಲೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೋಪಿ ವಾಟರ್ ಫಿಲ್ ದ ಫ್ಲೋರ್ ಇರ್ರೆಗ್ಯುಲಾರಿಟೀಸ್. ಏನು, ಆ ಸೋಪಿನ ನೀರು ಆ ನೆಲದ ಮೇಲೆ ಇರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ನ ಎಲ್ಲ ತುಂಬಿಟ್ಟಿರುತ್ತೆ. ದಸ್ ರೆಡ್ಯೂಸ್ ದ ಫ್ರಿಕ್ಷನ್ ಕನ್ಸಿಡರಬಲಿ. ಆವಾಗ ಏನಾಗುತ್ತೆ, ಫ್ರಿಕ್ಷನ್ ಘರ್ಷಣೆ ಕಡಿಮೆ ಆಗುತ್ತೆ. ಫೀಟ್ ಡು ನಾಟ್ ಮೇಕ್ ನೆಸೆಸರಿ ಗ್ರಿಪ್ ವಿತ್ ದ ಫ್ಲೋರ್ ಸರ್ಫೇಸ್. ನಮ್ಮ ಪಾದಗಳು ಏನಾಗುತ್ತೆ, ಸರಿಯಾಗಿ ಹಿಡಿತವನ್ನು ನೆಲದ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೀವು ಸ್ವಲ್ಪ ತರಿ ಇರ್ತಕ್ಕಂಥ ನೆಲದ ಮೇಲೆ ಬೇಗ ನಡ್ಕೊಂಡು ಹೋಗ್ಬೋದು. ತುಂಬ ನಯಸ್ಸು, ತುಂಬ ಜಾರತೆ, ಈಗ ನೆಲ ತುಂಬ ನಯಸ್ಸಿದೆ ಅಂದರೆ ನೀವು ಸ್ವಲ್ಪ ಹುಷಾರಾಗಿ ನಡಿಬೇಕಲ್ವಾ. ರಫಾಗಿ ಬೇಗ ಫಾಸ್ಟಾಗಿ ನಡೆಯೋಕ್ಕಾಗಲ್ಲ, ಯಾಕಂದರೆ ಸ್ಲಿಪ್ ಆಗಿಬಿಡ್ತೀವಿ, ಜಾರಿಬಿಡ್ತೀವಿ. ಇಲ್ಲೂ ಅದೇ ರೀತಿ ಏನು, ಫೀಟ್ ಡು ನಾಟ್ ಮೇಕ್ ನೆಸೆಸರಿ ಗ್ರಿಪ್. ಸರಿಯಾದ ನಮ್ಮ ಕಾಲಿನ ಪಾದಗಳು ಸರಿಯಾದ ಹಿಡಿತವನ್ನು ಆ ನೆಲದ ಮೇಲೆ ತೆಗೆದುಕೊಳ್ಳೋಕ್ಕಾಗಲ್ಲ. ದಸ್ ಇನ್ಕ್ರೀಸಿಂಗ್ ದ ಚಾನ್ಸಸ್ ಆಫ್ ಫಾಲಿಂಗ್. ಇದರಿಂದಾಗಿ ನಾವು ಆ ನೆಲದ ಮೇಲೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥಾಗ್ತಿದೆಯಾ?
ನೀಟಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಆದಷ್ಟು ನಾವು ಅಂತಹ ನೆಲದ ಮೇಲೆ ಸೋಪಿನ ನೀರು ಅಥವಾ ತುಂಬ ನಯಸ್ಸಾದ ಸರ್ಫೇಸ್ ಮೇಲೆ ಮೇಲ್ಮೈ ಮೇಲೆ ಜಾರುವಂತಹ ಅವಕಾಶಗಳೇ ಜಾಸ್ತಿ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. ಎಕ್ಸ್ಪ್ಲೈನ್ ವೈ ಸ್ಪೋರ್ಟ್ಸ್ ಮ್ಯಾನ್ ಯೂಸ್ ಶೂಸ್ ವಿತ್ ಸ್ಪೈಕ್ಸ್. ಸಾಮಾನ್ಯವಾಗಿ ಆಟಗಾರರು ಸ್ಪೋರ್ಟ್ಸ್ ಮ್ಯಾನ್ಗಳು ಅವರ ಶೂಸ್ಗೆ ಸ್ಪೈಕ್ಸ್ಗಳು, ಇದು ಶೂ ಇದೆ ಅಂದರೆ ಇಲ್ಲಿ ಸ್ಪೈಕ್ಸ್ ಅಂದರೆ ಚೂಪಾದ ಈ ರೀತಿಯಾದ ಸ್ಪೈಕ್ಸನ್ನು ಹೊಂದಿರತಕ್ಕಂಥ ಶೂನ ಯೂಸ್ ಮಾಡ್ತಾರೆ. ಯಾಕೆ ಅಂಥೇಳಿ ಆನ್ಸರ್ ನೋಡಿ. ಸ್ಪೈಕ್ಸ್ ಇನ್ಕ್ರೀಸ್ ಫ್ರಿಕ್ಷನ್ ಆ್ಯಂಡ್ ಗಿವ್ ಬೆಟರ್ ಗ್ರಿಪ್. ಸ್ಪೈಕ್ಸು ಆ ಮುಳ್ಳಿನಂತಹ ಆ ಶೂ ಕೆಳಗಡೆ ಇರ್ತಕ್ಕಂತಹ ಚೂಪಾದ ಮುಳ್ಳಿನಂತಹ ಇದು ಇನ್ಕ್ರೀಸ್ ಫ್ರಿಕ್ಷನ್, ಘರ್ಷಣೆಯನ್ನು ಹೆಚ್ಚು ಮಾಡುತ್ತೆ, ಆ್ಯಂಡ್ ಗಿವ್ ಬೆಟರ್ ಗ್ರಿಪ್. ಈಗ ಇಲ್ಲಿ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ನಯಸ್ಸಾದ ಅಥವಾ ಜಾರುವ ನೆಲದಲ್ಲಿ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ, ಹಾಗಾಗಿ ನಾವು ಗಿವ್ ಬೆಟರ್ ಗ್ರಿಪ್, ನಾವು ನಡ್ಕೊಂಡು ಹೋಗೋದಕ್ಕೆ ಸರಿಯಾದ ಹಿಡಿತವನ್ನು ಕೊಡುತ್ತೆ. ವಿತ್ ಎ ಗ್ರೌಂಡ್, ನೆಲದ ಮೇಲೆ, ಒಂದು ಮೈದಾನದಲ್ಲಿ. ಇಟ್ ಅವಾಯ್ಡ್ಸ್ ಸ್ಲಿಪ್ಪಿಂಗ್ ಆಫ್ ಸ್ಪೋರ್ಟ್ ಮ್ಯಾನ್ ವೈಲ್ ಪ್ಲೇಯಿಂಗ್ ಆರ್ ರನ್ನಿಂಗ್. ಒಬ್ಬ ಆಟಗಾರ ಗ್ರೌಂಡ್ನಲ್ಲಿ ಮೈದಾನದಲ್ಲಿ ಆಟ ಆಡುವಾಗ ಅವನು ಜಾರಿ ಬೀಳದಂತೆ, ಅವನು ಓಡುವಾಗ ಅಥವಾ ಅವನು ಆಟವನ್ನು ಆಡುವಾಗ ಆಟಗಾರ ಬೀಳದಂತೆ ಜಾರದಂತೆ ತಡೆಯಲು ಆಟಗಾರನ ಶೂನ ಕೆಳಭಾಗದಲ್ಲಿ ಸ್ಪೈಕ್ಸ್, ಚೂಪಾದ ರಚನೆಯನ್ನು ಹೊಂದಿರುವಂತಹ ಆ ಒಂದು ಶೂಸನ್ನು ಬಳಸ್ತಾರೆ. ಸಿ ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡಿ. ಇಕ್ಬಾಲ್ ಆಸ್ ಟು ಪುಷ್ ಎ ಲೈಟರ್ ಬಾಕ್ಸ್ ಆ್ಯಂಡ್ ಸೀಮಾ ಆಸ್ ಟು ಪುಷ್ ಎ ಸಿಮಿಲರ್ ಹೆವಿಯರ್ ಬಾಕ್ಸ್ ಆನ್ ದ ಸೇಮ್ ಫ್ಲೋರ್. ಒಂದು ಕಟ್ಟಡದಿಂದ, ಒಂದು ಮಹಡಿಯಿಂದ ಇಬ್ಬರು, ಇಕ್ಬಾಲು ಮತ್ತು ಸೀಮಾ ಇಬ್ಬರು, ಇಕ್ಬಾಲ್ ಏನು ಮಾಡ್ತಿದ್ದಾರೆ, ಸುಲಭವಾದ ಲೈಟರ್ ಬಾಕ್ಸ್, ತೂಕ ಇಲ್ದಿರ್ತಕ್ಕಂಥ ಒಂದು ಬಾಕ್ಸನ್ನು ಬಿಡ್ತಾಳೆ. ಅದೇ ರೀತಿ ಬಿಡ್ತಾನೆ. ಸೀಮಾ ಹೆವಿಯರ್ ಬಾಕ್ಸ್, ತುಂಬ ಭಾರವಾದ ದೊಡ್ಡದಾದ ಹೆವಿಯರ್ ಬಾಕ್ಸನ್ನು ಅದೇ ಸೇಮ್ ಫ್ಲೋರಿಂದ, ಇಬ್ಬರು ಫಸ್ಟ್ ಫ್ಲೋರು ಅಥವಾ ಸೆಕೆಂಡ್ ಫ್ಲೋರು, ಇಬ್ಬರು ಸೆಕೆಂಡ್ ಫ್ಲೋರಲ್ಲಿದ್ದಾರೆ, ಎರಡನೇ ಕಟ್ಟಡದಲ್ಲಿ ಇಬ್ಬರು ಅದೇ ಸೇಮ್ ಜಾಗದಿಂದ ಒಬ್ಬರು ಲೈಟರ್ ಬಾಕ್ಸು, ಒಬ್ಬರು ಹೆವಿಯರ್ ಬಾಕ್ಸನ್ನು ಕೆಳಕ್ಕೆ ಬಿಡ್ತಿದ್ದಾರೆ. ಹಾಗಾದರೆ ಹೂ ವಿಲ್ ಹ್ಯಾವ್ ಟು ಅಪ್ಲೈ ಎ ಲಾರ್ಜರ್ ಫೋರ್ಸ್ ಆ್ಯಂಡ್ ವೈ? ಯಾರು ಇವರಿಬ್ಬರಲ್ಲಿ ಹೆಚ್ಚಿನ ಬಲವನ್ನು ಕೊಡಬೇಕಾಗತ್ತೆ ಹೇಳಿ. ಫ್ರಿಕ್ಷನ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್. ಯಾವಾಗಲೂ ಫ್ರಿಕ್ಷನಲ್ ಫೋರ್ಸ್, ಘರ್ಷಣಾ ಬಲವು ಮಾಸ್, ದ್ರವ್ಯರಾಶಿಗೆ ಏನು ವಿರುದ್ಧವಾಗಿರುತ್ತೆ. ಹೆವಿಯರ್ ಬಾಕ್ಸ್ ವಿಲ್ ಪುಟ್ ಮೋರ್ ಫೋರ್ಸ್ ಆನ್ ದ ಫ್ಲೋರ್ ಸರ್ಫೇಸ್. ಅಧಿಕವಾದ ತೂಕವನ್ನು ಹೊಂದಿರತಕ್ಕಂತಹ ಪೆಟ್ಟಿಗೆಗೆ ಹೆಚ್ಚು ಬಲ ಬೇಕಾಗುತ್ತೆ ಆ್ಯಸ್ ಕಂಪೇರ್ಡ್ ಟು ಲೈಟರ್ ಬಾಕ್ಸ್. ತೂಕ ಇಲ್ಲದೇ ಇರ್ತಕ್ಕಂತಹ ಬಾಕ್ಸ್, ಒಂದು ತೂಕ ಇಲ್ಲದಿರ್ತಕ್ಕಂಥ ಬಾಕ್ಸ್ಗಿಂತ ಅಧಿಕ ತೂಕ ಇರ್ತಕ್ಕಂತಹ ಬಾಕ್ಸ್ಗೆ ಹೆಚ್ಚು ಬಲ ಬೇಕಾಗುತ್ತೆ. ಬಿಕಾಸ್ ಯಾಕೇಳಿ, ಘರ್ಷಣಾ ಬಲವು ಯಾವಾಗಲೂ ದ್ರವ್ಯರಾಶಿಗೆ ವಿರುದ್ಧವಾಗಿರೋದ್ರಿಂದ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರಿಕ್ಷನಲ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಹಾಗಾಗಿ ದೇರ್ ಫೋರ್ ವಿಲ್ ಎಕ್ಸ್ಪೀರಿಯನ್ಸ್ ಮೋರ್ ಅಪೋಸಿಟ್ ಫೋರ್ಸ್ ಫ್ರಿಕ್ಷನ್. ಹಾಗಾಗಿ ನೀವು ಹೆಚ್ಚು ಅಪೋಸಿಟ್ ಫೋರ್ಸ್ ಫ್ರಿಕ್ಷನ್ನ, ಘರ್ಷಣಾ ಬಲ ವಿರುದ್ಧವಾಗಿರ್ತಕ್ಕಂತಹ ಘರ್ಷಣಾ ಬಲವನ್ನು ನೀವು ಸಹ ಪ್ರಯತ್ನ ಮಾಡಿ. ಅಂದರೆ ಎರಡು ಕೈಲಿ ಒಂದು ಕಲ್ಲನ್ನು ಇಟ್ಕೊಳ್ಳಿ, ಇನ್ನೊಂದು ಕೈಲಿ ಒಂದು ಎಲೆಯನ್ನು, ಅಥವಾ ತೂಕ ಇಲ್ಲದೆ ಇರೋದು, ತೂಕ ಇರುವಂಥದ್ದು, ಆ ಥರದ ವಸ್ತುಗಳನ್ನ ಇಟ್ಕೊಂಡು ನೀವು ಸಹ ಘರ್ಷಣಾ ಬಲವನ್ನು ಪ್ರಯೋಗಿಸಿ ಅಂತೇಳಿ ಹೇಳ್ತಿದ್ದಾರೆ. ಸೀಮಾ ವಿಲ್ ಹ್ಯಾವ್ ಟು ಅಪ್ಲೈ ಲಾರ್ಜರ್ ಫೋರ್ಸ್. ಇಲ್ಲಿ ಹೆಚ್ಚು ಬಲವನ್ನು ಯಾರು ಹಾಕಬೇಕು ಆ ಬಾಕ್ಸ್ನ ಕೆಳಗೆ ಬಿಡೋಕ್ಕೆ? ಸೀಮಾ. ಬಿಕಾಸ್ ಸೀಮಾ ಪುಷ್ ಇಸ್ ಹೆವಿಯರ್ ಬಾಕ್ಸ್, ಅವಳು ತುಂಬ ಭಾರವಾದ ಬಾಕ್ಸನ್ನು ಬಿಡ್ತಿರೋದ್ರಿಂದ ಹೆಚ್ಚು ಬಲವನ್ನು ಸೀಮಾ ಹಾಕಬೇಕಾಗತ್ತೆ ಆ ಬಾಕ್ಸ್ ಮೇಲೆ. ಆಯಿತಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ನೋಡಿ. ಎಕ್ಸ್ಪ್ಲೈನ್ ವೈ ದ ಸ್ಲೈಡಿಂಗ್ ಫ್ರಿಕ್ಷನ್ ಇಸ್ ಲೆಸ್ಸರ್ ದ್ಯಾನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಸ್ಲೈಡಿಂಗ್ ಫ್ರಿಕ್ಷನ್ ಅಂದರೆ ಜಾರುವ ಘರ್ಷಣೆಯು ಸ್ಥಿರ ಘರ್ಷಣೆಗಿಂತ ಕಡಿಮೆ ಇರುತ್ತೆ. ಯಾಕೆ? ವಿವರಿಸಿ ಅಂತ. ವೆನ್ ದ ಆಬ್ಜೆಕ್ಟ್ಸ್ ಆರ್ ಅಟ್ ರೆಸ್ಟ್, ಯಾವುದೇ ಒಂದು ವಸ್ತು ರೆಸ್ಟ್, ಯಾವುದೇ ಮೂಮೆಂಟಲ್ಲಿಲ್ಲ, ಸುಮ್ಮನೆ ಅದು
ನಿಶ್ಚಲವಾಗಿದೆ. ದ ಇಂಟರ್ಲಾಕಿಂಗ್ ಆಫ್ ಇರ್ರೆಗ್ಯುಲಾರಿಟೀಸ್ ಇನ್ ದ ಟೂ ಸರ್ಫೇಸ್ of the objects is higher than that of when objects are moving. ಯಾವುದೇ ಒಂದು ವಸ್ತು ಆಬ್ಜೆಕ್ಟ್ಸ್ ಆರ್ ರೆಸ್ಟ್ ಸ್ಥಿರವಾಗಿ ಒಂದು ಜಾಗದಲ್ಲಿ ನಿಶ್ಚಲವಾಗಿತ್ತು ಅಂದರೆ ದ ಇಂಟರ್ಲಾಕಿಂಗ್ ಆಫ್ ಇರ್ರೆಗ್ಯುಲಾರಿಟೀಸ್ ಅಂದರೆ ದ ಟೂ ಸರ್ಫೇಸ್ ಈ ವಸ್ತು ಮತ್ತು ಆ ಒಂದು ಮೇಲ್ಮೈ ಇರ್ತಕ್ಕಂತಹ ಒಂದು ವಸ್ತುವಿನ ಮೇಲ್ಮೈಗೆ ಗಳ ನಡುವೆ ಹೈಯರ್ ದ್ಯಾನ್ ದಟ್ ಆಫ್ ದ ವೆನ್ ದ ಆಬ್ಜೆಕ್ಟ್ಸ್ ಆರ್ ಮೂವಿಂಗ್. ಯಾವಾಗ ಅದಕ್ಕೆ ಫ್ರಿಕ್ಷನ್ ವ್ಯತ್ಯಾಸ ಆಗುತ್ತೆ ಹೇಳಿ, ಈ ವಸ್ತು ಮತ್ತು ಇದರ ಸರ್ಫೇಸ್ ಅದಿರ್ತಕ್ಕಂಥ ಮೇಲ್ಮೈ ಇವುಗಳ ನಡುವೆ ಆಬ್ಜೆಕ್ಟ್ಸು ಮೂವಿಂಗ್ ಉಂಟಾದಾಗ, ಅದರ ಚಲನೆ ಉಂಟಾದಾಗ, ಇದು ಚಲಿಸೋದಕ್ಕೆ ಪ್ರಾರಂಭವಾದಾಗ ಏನಾಗುತ್ತೆ, ವೆನ್ ದ ಆಬ್ಜೆಕ್ಟ್ಸ್ ಆರ್ ಮೂವಿಂಗ್ ದೇರ್ ಈಸ್ ಲೆಸ್ ಇಂಟರಾಕ್ಷನ್ ಬಿಟ್ವೀನ್ ದೇರ್ ಸರ್ಫೇಸ್. ಅವುಗಳ ನಡುವೆ ಚಲನೆ ಉಂಟಾದಾಗ ಏನಾಗುತ್ತೆ, ಅವುಗಳ ನಡುವೆ ಇರ್ತಕ್ಕಂತಹ ಫ್ರಿಕ್ಷನ್ ಘರ್ಷಣೆ ಕಡಿಮೆ ಆಗುತ್ತೆ. ದ್ಯಾಟ್ಸ್ ವೈ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಅಂದರೆ ಈಗ ಉರುಳ್ಕೊಂಡು ಹೋಗೋದು ಬೇಗ ಈಸಿ ಆಗುತ್ತೆ, ಅದರ ನಡುವೆ ಇರ್ತಕ್ಕಂಥ ಘರ್ಷಣೆ ಏನಾಗುತ್ತೆ, ಕಡಿಮೆ ಇರುತ್ತೆ. ಅದೇ ಸ್ಥಿರವಾಗಿರ್ತಕ್ಕಂತಹ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು ನೇರವಾಗಿ ಇಲ್ಲಿಂದ ಇಲ್ಲಿಗೆ ಚಲಿಸಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದರ ನಡುವೆ ಇರ್ತಕ್ಕಂಥ ಫ್ರಿಕ್ಷನ್ ಘರ್ಷಣೆ ಏನಾಗುತ್ತೆ, ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ಲೈಡಿಂಗ್ ಉರುಳುವಂತಹ ಜಾರುವಂತಹ ಈ ಘರ್ಷಣೆಯು ಯಾವಾಗಲೂ ಸ್ಥಿರ ಘರ್ಷಣೆಗಿಂತ ಕಡಿಮೆ ಇರುತ್ತೆ. ಈಗ ನೀವು ಸ್ಟ್ರೈಟ್ ಈಗ ಜಾರಬಂಡಲೆ ನೋಡಿ, ಮೇಲೆ ನೀವು ಎತ್ತಿದ್ರೆ ಸ್ವಲ್ಪ ಯಾರು ಪುಷ್ ಮಾಡೋದೇ ಬೇಡ, ಜಾರ್ಕೊಂಡು ಬಂದುಬಿಡ್ತೀರ. ಅದೇ ಕೇವಲ ನೆಲದ ಮೇಲೆ ಅದೇ ರೀತಿ ಜಾರಕ್ಕಾಗುತ್ತೆ? ನೀವು ಈ ರೀತಿ ಸ್ಟ್ರೈಟ್ ನೆಲ ಇರುತ್ತೆ, ಕೂತಿರ್ತೀರ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಲದ ಮೇಲೆ ಹಾಗೆ ಅದೇ ರೀತಿ ಜಾರಕ್ಕಾಗುತ್ತಾ? ನೋ. ಅಷ್ಟೇ ಇಲ್ಲಿ ಎಕ್ಸಾಂಪಲ್. ಅಂದರೆ ಸ್ಲೈಡಿಂಗ್ ಫ್ರಿಕ್ಷನ್ ತುಂಬ ಘರ್ಷಣೆ ಕಡಿಮೆ ಇರುತ್ತೆ, ಬೇಗ ಬಂದ್ಬಿಡುತ್ತೆ. ಇದರಲ್ಲಿ ಫ್ರಿಕ್ಷನ್ನು ಜಾಸ್ತಿ ಬೇಕಾಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9 ನೋಡಿ. ಗಿವ್ ಎಕ್ಸಾಂಪಲ್ಸ್ ಟು ಶೋ ದಟ್ ಫ್ರಿಕ್ಷನ್ ಈಸ್ ಬೋತ್ ಎ ಫ್ರೆಂಡ್ ಆ್ಯಂಡ್ ಫ್ಯೂ. ಹಾಗಾದರೆ ಫ್ರಿಕ್ಷನ್ ಅನ್ನೋದು, ಘರ್ಷಣೆ ಎಂಬುದು ನಮಗೆ ಸ್ನೇಹಿತನೂ ಹೌದು, ಅದರಿಂದ ಅದೊಂದು ಶತ್ರುವೂ ಹೌದು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ಕೊಡಿ ಅಂತ. ಆನ್ಸರ್ ನೋಡಿ. ಫ್ರಿಕ್ಷನ್ ಈಸ್ ಬೋತ್ ಫ್ರೆಂಡ್ ಆ್ಯಂಡ್ ಫ್ಯೂ ಡ್ಯೂ ಟು ಫಾಲೋಯಿಂಗ್ ರೀಸನ್. ಈ ಕೆಲವೊಂದು ಕಾರಣಗಳಿಂದ ಅದು ನಮಗೆ ಮಿತ್ರವೂ ಹೌದು, ಶತ್ರುವೂ ಹೌದು. ಫಸ್ಟ್ ಫ್ರೆಂಡ್ ನೋಡೋಣ. ಘರ್ಷಣೆ ನಮಗೆ ಯಾವ ರೀತಿ ಮಿತ್ರ ಅಂದರೆ, ವಿ ಆರ್ ಏಬಲ್ ಟು ವಾಕ್ ಬಿಕಾಸ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ಗ್ರೌಂಡ್ ಆ್ಯಂಡ್ ಅವರ್ ಫೀಟ್. ನಾವು ನಡಿಬೇಕು, ಚಲಿಸಬೇಕು ಅಂದರೆ ನಮ್ಮ ಕಾಲು ಪಾದ ಮತ್ತು ನಮ್ಮ ಗ್ರೌಂಡ್ ನೆಲಕ್ಕೆ ನಡೀತಕ್ಕಂಥ ಘರ್ಷಣೆಯಿಂದ ಮಾತ್ರ ನಾವು ನಡೆಯೋದಕ್ಕೆ ಸಾಧ್ಯ. ಫ್ರಿಕ್ಷನ್ ಇಲ್ಲ ಅಂದರೆ ಅದಾಗಲ್ಲ. ವಿ ಆರ್ ಏಬಲ್ ಟು ರೈಟ್ ಬಿಕಾಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಬಾಲ್ ಪಾಯಿಂಟ್ ಆ್ಯಂಡ್ ದ ಪೇಪರ್ ಸರ್ಫೇಸ್. ಈಗ ನಾವು ಒಂದು ಕಾಗದದ ಮೇಲೆ ಪೆನ್ನಲ್ಲಿ ಬರೀಬೇಕು ಅಂದರೆ ಏನಿರಬೇಕು, ಫ್ರಿಕ್ಷನ್ ನಡೆದರೆ ಮಾತ್ರ ನಾವು ಕಾಗದದ ಮೇಲೆ ರೈಟಿಂಗ್ ಮಾಡೋಕ್ಕೆ ಸಾಧ್ಯ. ಘರ್ಷಣೆ ಇಲ್ಲ ಅಂದಿದ್ರೆ ನಾವು ಕಾಗದದ ಮೇಲೆ ರೈಟ್ ಮಾಡೋಕ್ಕಾಗ್ತಿರಲಿಲ್ಲ. ನೇಲ್ಸ್ ಆ್ಯಂಡ್ ಸ್ಕ್ವೀಸ್ ಸ್ಟಿಕ್ ಟು ವಾಲ್ ಸರ್ಫೇಸ್ ಬಿಕಾಸ್ ಆಫ್ ಫ್ರಿಕ್ಷನ್. ಒಂದು ಗೋಡೆಗೆ ಮೊಳೆ ಹೊಡೆಯೋದಿರ್ಬೋದು, ಒಂದು ವಾಲ್ಗೆ ಮೊಳೆ ಹೊಡಿಬೇಕು ಅಂದರೆ ಈ ಮೊಳೆಗೂ ಮತ್ತು ಗೋಡೆ ನಡುವೆ ಫ್ರಿಕ್ಷನ್ ಘರ್ಷಣೆ ಉಂಟಾಗಬೇಕು, ಇಲ್ಲ ಅಂದರೆ ಅದು ಸಾಧ್ಯ ಆಗಲ್ಲ, ಒಳಗೋಗಲ್ಲ. ಈಗ ಈ ಗೋಡೆ ಅಂಥದ್ದನ್ನೇ ಇನ್ನೊಂದು ಪ್ಲೇಟ್ನ ತೊಗೊಂಬಂದು ಅದನ್ನು ಒಳಗೆ ಹೋಗ್ಸೋಕ್ಕಾಗುತ್ತೆ, ಎರಡೂ ನೈಸ್ದು. ಇಲ್ಲಿ ಯಾವುದೇ ರೀತಿ ಘರ್ಷಣೆಯೇ ಆಗಲ್ಲ. ಇದು ಚೂಪಾಗಿರುತ್ತೆ, ಅದು ವಾಲು ನೈಸ್ ಆಗಿರುತ್ತೆ ಅಲ್ವಾ. ಇಲ್ಲಿ ನಾವು ಬಲವನ್ನು ಪ್ರಯೋಗ ಮಾಡಿದಾಗ ಅಲ್ಲಿ ಫ್ರಿಕ್ಷನ್ ಘರ್ಷಣೆ ಉಂಟಾಗಿ ಮೊಳೆ ಅಥವಾ ನೇಲು ಒಳಗಡೆ ಹೋಗುತ್ತೆ. ಇದೇ ಫ್ರಿಕ್ಷನ್. ಲೈಟಿಂಗ್ ಎ ಮ್ಯಾಚ್ ಸ್ಟಿಕ್ ಈಸ್ ಬಿಕಾಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಮ್ಯಾಚ್ ಸ್ಟಿಕ್ ಆ್ಯಂಡ್ ದ ಸೈಡ್ ಸರ್ಫೇಸ್ ಆಫ್ ಮ್ಯಾಚ್ ಬಾಕ್ಸ್. ಈಗ ಒಂದು ಮ್ಯಾಚ್ ಬಾಕ್ಸ್ ಇದೆ, ಬೆಂಕಿ ಪೊಟ್ಟಣ, ಅದ್ರ ಸೈಡಲ್ಲಿ ನಾವೇನು ಮಾಡ್ತೀವಿ, ಕಡ್ಡಿ ತೊಗೊಂಡು ಈ ರೀತಿ ಉಜ್ಜಿತೀವಿ ಅಲ್ವಾ, ಹತ್ತಿಸೋದಕ್ಕೆ. ಇಲ್ಲಿ ಫ್ರಿಕ್ಷನ್ ಆಯ್ತಲ್ಲ, ಘರ್ಷಣೆ ಉಂಟಾಗಿದ್ದರಿಂದ ಮ್ಯಾಚ್ ಬಾಕ್ಸನ್ನು ಆ ಸ್ಟಿಕ್ ಬೆಂಕಿ ಹತ್ಕೋದು. ಆ ಘರ್ಷಣೆ ಆಗಿಲ್ಲ ಅಂದರೆ, ಫ್ರಿಕ್ಷನ್ ಇಲ್ಲ ಅಂದರೆ ಅದು ಮ್ಯಾಚ್ ಸ್ಟಿಕ್ಕು ಆನ್ ಆಗಲ್ಲ, ಫೈರ್ ಮಾಡಲ್ಲ, ಬೆಂಕಿ ಹತ್ಕೊಳ್ಳಲ್ಲ. ಆಯ್ತಾ? ಈಗ ನಾವು ಚಳಿಗೆ ಬಿಸಿ ಆಗಬೇಕು ಅಂದರೆ ಎರಡೂ ಕೈಗಳನ್ನ ಹಿಂದೆ ಮುಂದೆ ಉಜ್ಜಬೇಕು ಅಲ್ಲ, ಆಪೋಸಿಟ್ ಡೈರೆಕ್ಷನ್. ಫ್ರಿಕ್ಷನ್ ಘರ್ಷಣೆ ಉಂಟಾಗ್ತಿದೆ, ಇಲ್ಲಾಂದರೆ ನಮಗೆ ಬಿಸಿ ಆಗಲ್ಲ, ಚಳಿಲೇ ಇರಬೇಕಾಗತ್ತೆ. ಆ ರೀತಿ. ಫ್ಲೋ ಫ್ರಿಕ್ಷನ್ ಆ್ಯಕ್ಟ್ಸ್ ಆಸ್ ಫ್ಲೋ ಅಂದರೆ ಶತ್ರು. ಯಾವ ರೀತಿ ಫ್ರಿಕ್ಷನ್? ವಿಯರ್ ಆ್ಯಂಡ್ ಟಿಯರ್ ಆಫ್ ಸೋಲ್ಸ್ ಆಫ್ ಅವರ್ ಶೂ ಈಸ್ ಡ್ಯೂ ಟು ಫ್ರಿಕ್ಷನ್. ನಮ್ಮ
ಪಾದದ ಕೆಳಭಾಗ ಅಥವಾ ಚಪ್ಪಲಿ ಅಥವಾ ಶೂನ ಕೆಳಭಾಗ ಏನಾಗುತ್ತೆ, ಸೋಲ್ಸ್, ನಾವು ಚಪ್ಪಲಿ ಅಥವಾ ಶೂಸನ್ನು ಹಾಕೊಂಡಾಗ ಫ್ರಿಕ್ಷನ್, ಘರ್ಷಣೆಯಿಂದ ಅದು ಸವೆತ ಉಂಟಾಗುತ್ತೆ, ಎಲ್ಲ ಸವೆದೋಗುತ್ತೆ. ವೆನ್ ಎ ಟೈರ್ ಡಿಫ್ಲೇಟ್ಸ್ ಇಟ್ ಈಸ್ ಡಿಫಿಕಲ್ಟ್ ಟು ಮೂವ್ ದ ವೆಹಿಕಲ್ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಫ್ರಿಕ್ಷನ್ ಬಿಟ್ವೀನ್ ದ ಟೈರ್ ಆ್ಯಂಡ್ ರೋಡ್ ಸರ್ಫೇಸ್. ಅದೇ ರೀತಿ ಡೈಲಿ ನಮ್ಮ ಸ್ಕೂಟರು, ಕಾರು ಅವುಗಳ ಟೈರ್ ಇಗ್ಗಿದಾಗ, ಅಗಲವಾದಾಗ ರೋಡ್ನ ಮೇಲೆ ಇಟ್ಸ್ ಡಿಫಿಕಲ್ಟ್ ಟು ಮೂವ್ ವೆಹಿಕಲ್ ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಫ್ರಿಕ್ಷನ್, ಘರ್ಷಣೆ ಹೆಚ್ಚಾಗಿ ಅದು ಅಗಲ ಆಗಿಬಿಡುತ್ತೆ. ಡಿಫ್ಲೀಟ್ ಅಂದರೆ ಆ ಟೈರು ಒಂದು ಇದರಲ್ಲಿರಬೇಕು, ನೀವು ಹೇರ್ ಫಿಲ್ ಮಾಡಿಸ್ಕೋತಿರ್ತೀರ ನೋಡಿ, ಆ ಟೈರ್ ಏನಾದರೂ ಅಗಲ ಆಗಿಬಿಡ್ತು ಅಂದರೆ ನೆಲದ ಮೇಲೆ ಹೋಗಬೇಕಾದ್ರೆ ಫ್ರಿಕ್ಷನ್ ಹೆಚ್ಚಾಗಿ ಒಂಥರ ಸೌಂಡ್ ಬರ್ತಿರುತ್ತೆ ನೋಡಿ. ಟೈರ್ ಒಡೆದೋಗ್ಬಿಟ್ರೆ ಸೈಕಲ್ಲು ಅಥವಾ ಗಾಡಿನಲ್ಲಿ ಅದನ್ನು ಎಳ್ಕೊಂಡು ಹೋಗ್ಬೇಕಾಗತ್ತೆ ರೋಡಲ್ಲಿ. ಘರ್ಷಣೆ ಹೆಚ್ಚಾದರೂ ಸಹ ಟೈರು ಮತ್ತು ರೋಡ್ ಸರ್ಫೇಸು, ನೆಲದ ಮೇಲ್ಮೈ ಏನಾಗುತ್ತೆ, ಅವುಗಳ ನಡುವೆ ಘರ್ಷಣೆ ಹೆಚ್ಚಾಗಿ ಆ ವೆಹಿಕಲ್ನ ಟೈರ್ ಏನಾಗುತ್ತೆ, ಅಗಲವಾಗಿ ಸೌದೋಗುತ್ತೆ. ಇದರಿಂದ ನಮಗೆ ಡಿಸಡ್ವಾಂಟೇಜ್. ಮಿಷಿನ್ ಗೆಟ್ಸ್ ಈಟೆಡ್ ಅಪ್ ಬಿಕಾಸ್ ಆಫ್ ಫ್ರಿಕ್ಷನ್. ಯಾವುದೇ ಒಂದು ಮಿಷಿನ್ಗಳು, ಈಗ ನಾವು ಫ್ಲೋರ್ ಮಿಲ್ಗಳಿರ್ಬೋದು ಅಥವಾ ಟಿ ವಿ ಇರ್ಬೋದು, ಯಾವುದೇ ಮಿಷಿನರಿ ಪಾರ್ಟ್ಸ್, ಫ್ಯಾನ್ ಇರ್ಬೋದು, ಅದನ್ನು ಹೆಚ್ಚು ನಾವು ಯೂಸ್ ಮಾಡಿದ್ರೆ ಘರ್ಷಣೆಗೊಳಗಾದಾಗ ಏನಾಗುತ್ತೆ, ಯಾವುದೇ ಒಂದು ಮಿಷಿನ್ಸು ಈಟೆಡ್ ಅಪ್, ಅದು ಬಿಸಿ ಆಗೋದಕ್ಕೆ ಶುರುವಾಗುತ್ತೆ. ಡ್ಯೂ ಟು ಫ್ರಿಕ್ಷನ್ ಮಿಷಿನ್ಸ್ ಆ್ಯಂಡ್ ವೆಹಿಕಲ್ಸ್ ಕನ್ಸ್ಯೂಮ್ಸ್ ಮೋರ್ ಫ್ಯೂಯಲ್ ಆ್ಯಂಡ್ ಇನ್ಕ್ರೀಸ್ ಮೇಂಟೆನೆನ್ಸ್ ಕಾಸ್ಟ್. ಅದೇ ರೀತಿ ಇಲ್ಲಿ ಮಿಷಿನ್ ಅಂದರೆ ಈಸ್ ನಾಟ್ ಓನ್ಲಿ ಮೆಕ್ಯಾನಿಕ್, ಎಲೆಕ್ಟ್ರಿಕಲ್. ಈಗ ನಿಮ್ಮ ಬೈಕ್ನಲ್ಲಿ ಕೂತಿರ್ತೀರ, ಅಲ್ಲಿ ಸೈಲೆನ್ಸರು ಹೆಚ್ಚು ನೀವು ದೂರ ಟ್ರಾವೆಲ್ ಮಾಡ್ತಿದ್ದಾಗ ಅದು ಬಿಸಿಯಾಗಿ ಸೈಲೆನ್ಸರ್ ಹೀಟ್ ಆಗಿಬಿಟ್ಟಿರುತ್ತೆ ಅಲ್ವಾ, ಅದು ಫ್ರಿಕ್ಷನ್, ಘರ್ಷಣೆಯಿಂದ. ಡ್ಯೂ ಟು ದ ಫ್ರಿಕ್ಷನ್, ಈ ಘರ್ಷಣೆಯಿಂದ ಏನಾಗುತ್ತೆ, ಮಿಷಿನ್ಸು ಮತ್ತು ವೆಹಿಕಲ್ಸು, ವಾಹನದ ಇಂಜಿನು ಅಥವಾ ಮಿಷಿನ್ನು ಏನಾಗುತ್ತೆ, ಕನ್ಸ್ಯೂಮ್ ಮೋರ್ ಫ್ಯೂಯಲ್. ಆ ಗಾಡಿ ಅಥವಾ ಬೈಕು, ಸ್ಕೂಟರು ಅಥವಾ ಕಾರು ಬಿಸಿ ಆಯಿತು ಅಂದರೆ ಹೆಚ್ಚು ಫ್ಯೂಯಲನ್ನು ಕನ್ಸ್ಯೂಮ್ ಮಾಡ್ಕೊಳುತ್ತಂತೆ, ಹೆಚ್ಚು ಪೆಟ್ರೋಲು ಡೀಸಲನ್ನು ಹೀರ್ಕೊಳ್ಳುತ್ತೆ ಗಾಡಿ ಬಿಸಿ ಆದಾಗೆ. ಇದರಿಂದ ಏನಾಗುತ್ತೆ, ನಮಗೆ ಕಾಸ್ಟ್ ಇನ್ಕ್ರೀಸ್, ಮೇಂಟೆನೆನ್ಸ್ ಕಾಸ್ಟ್, ಹೆಚ್ಚು ಫ್ಯೂಯಲ್ನ ನಾವು ಪೆಟ್ರೋಲ್ ಎಷ್ಟು ಸಲ ಹಾಕಿಸ್ತಾನೆ ಇರೋದು, ಆ ಗಾಡಿ ಅಥವಾ ವೆಹಿಕಲ್ಸ್ಗಳು ಹೀಟ್ ಆಗಿ ಹೆಚ್ಚು ಪೆಟ್ರೋಲು ಡೀಸೆಲ್ನ ಕನ್ಸ್ಯೂಮ್ ಮಾಡ್ಕೋತಾ ಇದ್ರೆ, ಹೀರ್ಕೋತಾ ಇದ್ದರೆ ನಮಗೇನಾಗುತ್ತೆ, ಪದೇ ಪದೇ ನಾವು ಹಾಕಿಸ್ತಾನೇ ಇರಬೇಕಾಗುತ್ತೆ ಪೆಟ್ರೋಲ್ ಡೀಸೆಲ್ನ. ಇದರಿಂದ ನಮಗೆ ಹೆಚ್ಚು ದುಬಾರಿ ಆಗುತ್ತೆ, ಕಾಸ್ಟು ಜಾಸ್ತಿ ಆಗುತ್ತೆ. ಇದಿಷ್ಟು ನಮಗೆ ಫ್ರಿಕ್ಷನ್, ಘರ್ಷಣೆಯಿಂದ ಉಂಟಾಗ್ತಕ್ಕಂತಹ ಒಂದು ತೊಂದರೆಗಳು. ಆಯಿತಾ? ಲಾಸ್ಟ್ ಕ್ವಶನ್ ನಂಬರ್ 10 ನೋಡಿ. ಎಕ್ಸ್ಪ್ಲೈನ್ ವೈ ಆಬ್ಜೆಕ್ಟ್ಸ್ ಮೂವಿಂಗ್ ಇನ್ ಫ್ಲೂಯಿಡ್ಸ್ ಮಸ್ಟ್ ಹ್ಯಾವ್ ಸ್ಪೆಷಲ್ ಶೇಪ್ಸ್. ಸಾಮಾನ್ಯವಾಗಿ ಫ್ಲೂಯಿಡ್, ದ್ರವಗಳಲ್ಲಿ ವಸ್ತುಗಳು ತನ್ನ ಸ್ಪೆಷಲ್ ಶೇಪನ್ನು, ವಿವಿಧ ಆಕಾರವನ್ನು ಪಡ್ಕೊಳ್ಳುತ್ತೆ. ಯಾಕೆ? ಈಗ ಒಂದು ಗ್ಲಾಸ್ ಇರುತ್ತೆ, ಅದಕ್ಕೆ ವಾಟರನ್ನು ಫಿಲ್ ಮಾಡ್ತೀರಾ, ಈ ಗ್ಲಾಸ್ ಶೇಪೇ ಕಾಣುತ್ತೆ. ಅದೇ ಒಂದು ಬೌಲ್ಗೆ ಹಾಕಿದ್ರೆ ಅದು ಬೌಲ್ ಶೇಪೇ ಬರುತ್ತೆ ಅಲ್ವಾ. ಅದೇ ಒಂದು ಪ್ಲೇಟ್ಗೆ ಹಾಕಿದ್ರೆ ಪ್ಲೇಟ್ ಶೇಪೇ ಬರುತ್ತೆ. ಒಂದು ಸ್ಪೂನ್ಗೆ ಹಾಕಿದ್ರೆ ಆ ವಾಟರ್ ಸ್ಪೂನ್ ಶೇಪೇ ಬರುತ್ತೆ. ಯಾಕೆ? ವೈ ಅಂತೇಳಿ. ದ ಫ್ರಿಕ್ಷನಲ್ ಫೋರ್ಸ್ ಎಕ್ಸರ್ಟೆಡ್ ಬೈ ಫ್ಲೂಯಿಡ್ಸ್ ಈಸ್ ಆಲ್ಸೋ ಕಾಲ್ಡ್ ಎ ಡ್ರ್ಯಾಗ್ ಆರ್ ಫ್ಲೂಯಿಡ್ ಫ್ರಿಕ್ಷನ್. ಇಲ್ಲೂ ಸಹ ದ್ರವ ಘರ್ಷಣೆ ಎಂಬ ಡ್ರ್ಯಾಗ್, ನೀರಿನಲ್ಲಿ ದ್ರವರೂಪದ ವಸ್ತುಗಳಲ್ಲಿ ಫ್ರಿಕ್ಷನಲ್ ಫೋರ್ಸ್ ಎಕ್ಸರ್ಟ್ ಆದಾಗ, ಘರ್ಷಣಾ ಬಲ ಹೆಚ್ಚಾದಾಗ ಡ್ರ್ಯಾಗ್ ಅದೇನಾಗುತ್ತೆ, ಆ ಜಾಗಕ್ಕೆ ಡ್ರ್ಯಾಗ್ ಅಂದರೆ ಹಿಗ್ಗೋದು. ಒಂದು ಹನಿ ನೀರನ್ನು ನೀವು ಒಂದು ಬೌಲಿಗೆ ಹಾಕಿದ್ರೆ ಅದು ಅಷ್ಟೇ ಇರಲ್ಲ, ಆ ನೀರು ರೂಪದಲ್ಲೇ ಇರಲ್ಲ, ಅದು ಹಿಗ್ಗುತ್ತೆ, ಅಂದರೆ ಎಲ್ಲ ಕಡೆ ಹರಡ್ಕೊಳ್ಳುತ್ತೆ ಅದು ಅಲ್ವಾ, ಹರಡುತ್ತೆ. ಟು ಓವರ್ಕಮ್ ಆರ್ ಮಿನಿಮೈಸ್ ಏರ್ ಫ್ಲೂಯಿಡ್ ಫ್ರಿಕ್ಷನ್. ಇದರಿಂದ ಏನಾಗುತ್ತೆ, ಓವರ್ಕಮ್, ಅದು ಹೆಚ್ಚಾದರೂ ಆಗ್ಬೋದು, ಅಥವಾ ಮಿನಿಮೈಸ್ ಏರ್ ಫ್ಲೂಯಿಡ್, ಗಾಳಿ ದ್ರವದ ಘರ್ಷಣೆಯಿಂದ ಅದು ಚಿಕ್ಕದು ಆಗ್ಬೋದು, ಎವಾಪರೇಟ್ ಆಗಿ ಚಿಕ್ಕದು ಆಗ್ಬೋದು. ದ ಬಾಡೀಸ್ ಆಫ್ ಆಬ್ಜೆಕ್ಟ್ಸ್ ಮಿನಿಮೈಸ್ ಇಟ್ ಸರ್ಫೇಸ್, that is sometimes spherical shapes or other streamlined shape with smooth surface. ಅದಕ್ಕೆ ಏನು ಮಾಡ್ತಾರೆ, ಕೆಲವೊಂದು ಸಮಯದಲ್ಲಿ ಸ್ಪೆರಿಕಲ್ ಶೇಪ್, ದುಂಡಾಕಾರದ, ಆರ್ ಅದರ್ ಸ್ಟ್ರೀಮ್ಲೈನ್ ಅಂದರೆ ಚೂಪಾದ, ಉದ್ದವಾದ, ಈ ರೀತಿಯಾದ ಆ ಒಂದು ಮೇಲ್ಮೈಯನ್ನು ಹೊಂದಿರುತ್ತೆ. ಏರೋಪ್ಲೇನ್, ಜೆಟ್, ಟ್ರೈನ್, ರಾಕ್ ಹ್ಯಾವ್ ಸ್ಟ್ರೀಮ್ಲೈನ್ ಕರ್ವ್ ಸರ್ಫೇಸ್ ಟು ರೆಡ್ಯೂಸ್ ಏರ್ ಡ್ರ್ಯಾಗ್. ಹಾಗಾಗಿ ಗಾಳಿಯ ಘರ್ಷಣೆ ಅಥವಾ ನೀರಿನ ಘರ್ಷಣೆ ಇವುಗಳಿಂದ
ರಕ್ಷಣೆಯನ್ನು ಪಡೆಯೋದಕ್ಕೆ ಇನ್ನು ಗಾಳಿಲಿ ನೋಡಿ, ಈ ಆಕಾಶದಲ್ಲಿ ಗಾಳಿಯನ್ನು ತೂರ್ಕೊಂಡು ಹೋಗ್ಬೇಕು ಅಂದರೆ ಸ್ಟ್ರೀಮ್ ಲೈನ್ಡ್ ಈ ರೀತಿ ಚೂಪಾದ ಏರೋಪ್ಲೇನ್ ಶೇಪ್ ಅಲ್ವಾ, ಈ ಆ ರೀತಿಯ ಶೇಪನ್ನು ಜೆಟ್ಟು ಅಥವಾ ರೈನ್ ಡ್ರಾಪ್ಸ್ ಇವೆಲ್ಲವೂ ಏನು ಸುವ್ಯವಸ್ಥಿತವಾದ ಈ ರೀತಿಯಾದ ಸ್ಟ್ರೀಮ್ ಲೈನ್ ಬಾಡಿ ಆ ಒಂದು ಆಕಾರವನ್ನು ಹೊಂದಿರುತ್ತೆ. ಯಾಕಂದರೆ ಸ್ಟ್ರೀಮ್ ಲೈನ್ ಕರ್ವ್ ಸರ್ಫೇಸ್ ರೆಡ್ಯೂಸಸ್ ದ ಏರ್ ಡ್ರ್ಯಾಗ್. ಈ ಒಂದು ಗಾಳಿಯಲ್ಲಿ ಉಂಟಾಗ್ತಕ್ಕಂಥ ಘರ್ಷಣೆಯನ್ನು ತಡೆಯೋದಕ್ಕೆ ಅದರಿಂದ ಚೂಪಾದ ಒಂದು ಆಕಾರವನ್ನು ಮಾಡಿರ್ತಾರೆ. ಗಾಳಿಯ ಘರ್ಷಣೆ, ನೀರಿನ ಘರ್ಷಣೆ. ಮೀನು ಅಷ್ಟೇ, ಸೀಳ್ಕೊಂಡು ಹೋಗ್ಬೇಕು, ನೀರನ್ನು ಸೀಳ್ಕೊಂಡು ಹೋಗೋಕ್ಕೆ ಮೀನು ಈ ರೀತಿ ಸ್ಟ್ರೀಮ್ ಲೈನ್ ಬಾಡಿ ಚೂಪಾದ ದೇಹವನ್ನು ಹೊಂದಿರುತ್ತೆ. ಸ್ಟೂಡೆಂಟ್, ಇದಿಷ್ಟು ಫ್ರಿಕ್ಷನ್ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಸಾಲ್ವ್ ಮಾಡಿರೋದು. ನೋಟ್ಸ್ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಮಾಡ್ಕೊಂಡು ಕ್ಲಾಸ್ನ 2-3 ಟೈಮ್ ಕೇಳಿ ಆಡಿಯೋನ, ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೀಟಾಗಿ ಕಲಿತ್ಕೊಂಡು ಶಾರ್ಟಾಗಿ ನೋಟ್ಸ್ ಮಾಡಿಕೊಂಡು ಓದಿ ಚೆನ್ನಾಗಿ ಸ್ಕೋರ್. ಥ್ಯಾಂಕ್ ಯು.